ವೀರ ರಮಣಿಯ ಗಂಡ ನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಟ್ಟದ ಉಕ್ಕಿನ ಕೋಟೆ, ಚಿತ್ರದುರ್ಗದ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಬರಲು ಕೋಟೆ ಜನಗಳ ರಕ್ಷಿಸುತ್ತಿರಲು ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ದಿಕ್ಕಿನೆಡೆ ನೋಡು ಎಂದರು, ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು, ಕನ್ನಡ ನಾಡಿನ ವೀರ ರಮಣಿಯ ಗಂಡು. ಸೊಸೈಟಿ ಅಧ್ಯಕ್ಷ ಕಾಣ್ತಾ ಇಲ್ಲ, ಸೊಸೈಟಿ ಅಧ್ಯಕ್ಷ ಕಾಣ್ತಾ ಇಲ್ಲ. ಮುಂದೆ ಸೊಸೈಟಿ ಅಧ್ಯಕ್ಷ ಜಿಲ್ಲೆನಲ್ಲಿ ಜಿಲ್ಲಾ ಬ್ಯಾಂಕು ಆರ್ಥಿಕ ತುಂಬಾ ಚೆನ್ನಾಗಿದೆ. ಇವತ್ತು ರೈತರಿಗೆ ಸುಮಾರು 1,75,000 ಜನಕ್ಕೆ 1,250 ಕೋಟಿ ಬೆಳೆ ಸಾಲವನ್ನು ಕೊಟ್ಟಿದ್ವಿ. ಇದೇ ತಾಲೂಕಿಗೆ ಬಾಲಣ್ಣವರ ಒಂದು ಹೋರಾಟದಿಂದ, ಬಾಲಣ್ಣವರ ಪರಿಶ್ರಮದಿಂದ ಈ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ರೈತರಿಗೆ ಸುಮಾರು 51,000 ಜನ ರೈತರಿಗೆ ಸುಮಾರು 318 ಕೋಟಿ ಕೆಸಿಸಿ ಸಾಲವನ್ನ ಕೊಡಿಸಲಿಕ್ಕೆ ಬಾಲಣ್ಣರ ಪರಿಶ್ರಮ ತುಂಬಾ ಇದೆ ಅಂತ ಹೇಳ್ತಾ, ಇವತ್ತೇನು ನಮ್ಮ ತಾಯಂದ್ರು ಹೆಚ್ಚಿನ ಸಂಖ್ಯೆ ಸೇರಿದ್ದಾರೆ. ಕಾರಣ ತಮ್ಮದೂ ಸಹ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿದೆ. ಇವತ್ತು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 2018ರಲ್ಲಿ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆದರು. ಅವತ್ತು 5 ಲಕ್ಷದವರೆಗೂ ಸಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡುವಂತ ಕಾರ್ಯಕ್ರಮವನ್ನು ಯಾರು ಈ ರಾಜ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘ, ಸಹಕಾರ ಆಡಳಿತ, ಲೆಕ್ಕ ಪರಿಶೋಧನಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸಹಕಾರ ಸಂಸ್ಥೆಗಳಲ್ಲಿ ಅನ್ವೇಷಣೆ, ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ಇರತಕ್ಕಂಥ ವಿಷಯವಾಗಿ ಈ ಒಂದು ಸಹಕಾರಿ ವರ್ಷದ ಒಂದು ವಿಷಯವಾಗಿ ಇವತ್ತು ಈಗಾಗಲೇ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಹಕಾರ ಸಪ್ತಾಹ ನಡೀತಿರುವಂಥ ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣದ ಹಿರಿ ಸೇವೆಯ ಒಂದು ದಿವಂಗತ ಶ್ರೀಕಂಠಯ್ಯನವರು ಹಾಗೂ ದಿವಂಗತ ಡಾಕ್ಟರ್ ಗಂಗಣ್ಣವರು ಹುಟ್ಟಿದಂಥ ನೆಲದಲ್ಲಿ ಇವತ್ತು ಆಯೋಜನೆಗೊಂಡಿರುವಂಥದ್ದು ತುಂಬಾ ಸಂತೋಷ ತಗೋತೀವಿ. ಹಾಲಿನ ದರ ಆ ಒಂದು ಕಷ್ಟಪಡ್ತಕ್ಕಂಥ ಜನರ ಕೈಗೆ ಬಹುಶಃ ಇನ್ನೂ ಕೂಡ ಹೆಚ್ಚಿನ ಹಣ ಸಿಗ್ಬೇಕಾಗುತ್ತೆ. ಮಿನಿಮಮ್ 40 ರೂಪಾಯಿನಾದ್ರೂ ಕೂಡ 40ರಿಂದ 42 ರೂಪಾಯಿ ಸಿಕ್ಕಿದ್ರೆ ಮಾತ್ರ ಹೆಚ್ಚಿನ ಲಾಭಾಂಶವನ್ನು ಗಳಿಸ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಸರ್ಕಾರ ಗಮನ ಹರಿಸಬೇಕು. ಈಗ ಗ್ರಾಹಕರನ್ನು ಕೂಡ ನೋಡೋಣ. ಇವತ್ತು ಕೂಲಿ ದರಗಳು ಜಾಸ್ತಿ ಆಗಿದ್ದಾವೆ, ಬೇರೆ ಬೇರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ರೈತರಿಗೂ ಕೂಡ ಮೇವಿನ ದರ ಜಾಸ್ತಿ ಆಗ್ತಾ ಇದೆ, ಫೀಡ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗಿ ಹಾಲಿನ ದರನೂ ಕೂಡ ಜಾಸ್ತಿ ಮಾಡೋದು. KMF ನಲ್ಲಿ ಮಾಡ್ತೀನಿ ಅಂತ ಬರೇ ಚರ್ಚೆ ಆಗ್ತಾ ಇಲ್ಲ, ಅದನ್ನು ಜಾಸ್ತಿ ಮಾಡಬೇಕು. ಮಾರಾಟದನ್ನ
ರೈತರಿಗೂ ಕೂಡ ಹೆಚ್ಚಿಗೆ ಕೊಡುವಂತ ಅವಕಾಶವನ್ನ KMF ಇವತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಹೆಚ್ಚಿನ ಗಮನವನ್ನ ಹರಿಸಬೇಕು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಬಹುಶಃ ಈ ರಾಜ್ಯ ಏಕೆಂದ್ರೆ ಮೆಗಾ ಡೈರಿ ಅಂತ ಇದ್ದಿದ್ದು ಗುಜರಾತ್ ನಲ್ಲಿ ಮಾತ್ರ ಮೆಗಾ ಡೈರಿ ಬಹುಶಃ ಕುರಿಯನ್ನವ್ರನ್ನ ಪೂಜ್ಯ ದೇವೇಗೌಡರು ನಮ್ಮೆಲ್ಲ ಇದು ನಮ್ಮ ತಾಲೂಕಿನ ಹೆಮ್ಮೆಯ ಸಂಕೇತ. ಇವತ್ತು ಶೆಟ್ಟಿಹಳ್ಳಿ ಹತ್ರ ಪೌಡರ್ ಪ್ಲಾಂಟ್ 170 ಕೋಟಿ ಪ್ರಾಜೆಕ್ಟ್ ಹಾಸನ, ಮಂಡ್ಯ, ತುಮಕೂರು, ಕೊಡಗು, ಅದೇ ರೀತಿ ಮೈಸೂರು ಜಿಲ್ಲೆ ಹೆಚ್ಚಿಗೆ ಪ್ರೊಕ್ಯೂರ್ಮೆಂಟ್ ಆದ ಹಾಲ್ನ ಇವತ್ತು ಕನ್ವರ್ಷನ್ ಮಾಡ್ತಕ್ಕಂಥ ಪೌಡರ್ ಘಟಕವನ್ನ ಮಾನ್ಯ ರೇವಣ್ಣ ಅವರ ಹೊತ್ತಿನ ಸಂದರ್ಭದಲ್ಲಿ ಇವತ್ತು ಐಸ್ ಕ್ರೀಮ್ ಪ್ಲಾಂಟ್ ಇನ್ನು 195 ತರ ಫ್ಲೇವರ್ ಇರ್ತಕ್ಕಂಥ ಐಸ್ ಕ್ರೀಮ್ ತಯಾರು ಮಾಡ್ತೇವೆ.